ಮೃತ್ಯುಂಜಯ ನದಿಗೆ ಗೋಮಾಂಸ ತ್ಯಾಜ್ಯ ಹಾಕಿ ನದಿಯನ್ನ ಅಪವಿತ್ರಗೊಳಿಸಿದ ಆರೋಪಿಗಳ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಚಾರ್ಮಾಡಿ ಕಕ್ಕಿಂಜಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಇದೇ ವೇಳೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಹಾಗೂ ವಿಶ್ವ ಹಿಂದೂ ಪರಿಷತ್ ಮುಖಂಡ ಪುನೀತ್ ಅತ್ತಾವರ ಮಾತನಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ವಿಶ್ವ ಹಿಂದೂ ಜಿಲ್ಲಾ ಕಾರ್ಯದರ್ಶಿ ನವೀನ್ ನೆರಿಯಾ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತಾಲೂಕು ಪ್ರಖಂಡ ಅಧ್ಯಕ್ಷ ದಿನೇಶ್ ಚಾರ್ಮಾಡಿ, ತಾಲೂಕು ಸಂಯೋಜಕ ಸಂತೋಷ್ ಅತ್ತಾಜೆ, ಗೋರಕ್ಷಕ ರಮೇಶ್ ಧರ್ಮಸ್ಥಳ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮೊನ್ನೆ ನಮ್ಮ ನೇತ್ರಾವತಿ ಮೃತ್ಯುಂಜಯ ನದಿಗೆ ಗೋಮಾತೆಯ ರುಂಡಗಳನ್ನು ತಗೊಂಡು ಹಾಕಿದ್ದಾರೆ. ಪೊಲೀಸ್ನವರು ಇಬ್ಬರನ್ನು ಹಿಡಿದಾರೆ ಅಂತ ಹೇಳಿದ್ದಾರೆ. ಆದರೆ ಪಂಚಾಯತಿಂದ ನೀವು ಕೂಡ ಒಂದು ನಮ್ಮ ನದಿಗಳನ್ನು ಹಾಳುಗಡುತ್ತಿದ್ದಾರೆ, ನಮ್ಮ ಪರಿಸರವನ್ನು ಹಾಳು ಮಾಡ್ತಿದ್ದಾರೆ. ಈ ಬಗ್ಗೆ ನೀವು ಕೂಡ ಒಂದು ಪಂಚಾಯತಿಂದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು ಮತ್ತು ಇದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕು ಅಂತೇಳಿ ನೀವು ಒಂದು ಆಗ್ರಹವನ್ನು ಮಾಡಬೇಕು. ಮುಂದಕ್ಕೆ ಎಲ್ಲೆಲ್ಲ ಕಸಾಯಿಖಾನೆ ಇಲ್ಲಿ ಆಗ್ತಾ ಇದೆಯಾ ಅದನ್ನು ಗುರುಸಿ ನೀವು ಪಂಚಾಯತ್ ಅಧ್ಯಕ್ಷರು ಮತ್ತು ಇಲ್ಲಿಯ ಮೆಂಬರ್ಗಳಿಗೆ ಸಾಧಾರಣವಾಗಿ ಗೊತ್ತಿರ್ತದೆ ಇಲ್ಲಿಯ ನಮ್ಮ ಗ್ರಾಮದ ಆಗುಗಳು ಏನು ಅಂತೇಳಿ. ಸರಿ, ಇಲ್ಲಿ ಕಸಾಯಿಖಾನೆ ಆಗ್ತಾ ಇದೆ ಅಂತೇಳಿ ನಮಗೆ ಕೂಡ ಮಾಹಿತಿ ಇದೆ. ನಾವು ಇನ್ನು ದಾಳಿ ಮಾಡಿ ನಾಳೆ ವ್ಯತ್ಯಾಸಗಳಾಗೋದಕ್ಕಿಂತ ನೀವೇ ಯಾರೆಲ್ಲ ಕಸಾಯಿಖಾನೆಗಳು ನಡೆಸ್ತಾ ಇದ್ದಾರೆ ಮತ್ತು ಯಾರ ಮೇಲೆಲ್ಲ ಅನುಮಾನ ಇದೆ ಅವ್ರ ಮೇಲೆ ಅವರ ಹೆಸರನ್ನು ಬರೆದು ಕೂಡಲೇ ನೀವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಂತ ನಾವು ಆಗ್ರಹ ಮಾಡ್ತಿದ್ದೆ. ಅವ್ರಿಗೆ ಮನವಿಯನ್ನು ಕೊಡ್ತೇವೆ, ನೀವು ಸ್ವೀಕಾರ ಮಾಡಿ. गंगा माता के हिंदू भारत माता के गंगा माता के नेत्रावती माता के ಇಡೀ ಭಾರತೀಯ ಜನತಾ ಪಾರ್ಟಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿರತಕ್ಕಂಥ ಪಾರ್ಟಿ. ನಾವೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಕಾರ್ಯಕರ್ತನಾಗಿ ಸ್ವಯಂ ಸೇವಕನಾಗಿ ನಾವು ಗೋಹತ್ಯೆಯನ್ನು ಹಿಂದೂ ಸಮಾಜದ ಭಾವನೆಗೆ ವಿರುದ್ಧವಾಗಿ ನಡೀತಕ್ಕಂಥ ಈ ಒಂದು ಗೋಹತ್ಯೆಯ ವಿರುದ್ಧ ಅನೇಕ ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ಸಂಘಟನೆಯ ಕಾರ್ಯಕರ್ತ ನಾನು. ಒಬ್ಬ ಶಾಸಕನಾಗಿಯೂ ನಾನು ಇದಕ್ಕೆ ಈ ರೀತಿಯ ಗೋಹತ್ಯೆ ಏನು ಅವ್ಯಾವಕ್ಕಾಗಿ ನಡೀತಿದೆ ಅದನ್ನು ಖಂಡನೆಯನ್ನು ಮಾಡ್ತೇನೆ. ಮತ್ತು ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲೂ ನಾವು ಅದನ್ನು ಸ್ವಾಗತ ಮಾಡಿದ್ವಿ. ನಾವು ಆದಷ್ಟು ಬೇಗ ಇದನ್ನು ಜಾರಿಗೆ ತರಬೇಕೆನ್ನುವಂಥ ಆಗ್ರಹವನ್ನು ಸಹ ಮಾಡಿದ್ವಿ. ಬಹುಶಃ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಗೋಹತ್ಯೆ ಮತ್ತು ಗೋಕಳ್ಳತನ ಅವ್ಯಾವಕವಾಗಿ ನಡೀತಾ ಇದೆ. ಅದರ ಜೊತೆಗೆ ಹಿಂದೂ ಸಮಾಜದ ಧಾರ್ಮಿಕ ಭಾವನೆಯ ಮೇಲೆ ಘಾಸಿಯನ್ನು ಮಾಡತಕ್ಕಂಥ ಪ್ರಕರಣಗಳು ಪದೇ ಪದೇ ನಡೀತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿಯ ಒಂದು ಪ್ರಕರಣ ಇಲ್ಲಿ ಚಾರ್ಮಾಡಿಯಲ್ಲಿ ಮರುಕಳಿಸಿರ್ತಕ್ಕಂಥದ್ದು. ಅದಕ್ಕೆ ಸಂಘಟನೆಯ ಎಲ್ಲ ಕಾರ್ಯಕರ್ತರು ಪ್ರಮುಖರು ಸೇರಿಕೊಂಡು ಇದನ್ನು ಖಂಡಿಸಬೇಕು. ಆದಷ್ಟು ಬೇಗ ಇದಕ್ಕೆ ಯಾರು ಈ ರೀತಿಯ ಕೃತ್ಯವನ್ನು ಮಾಡಿದ್ದಾರೆ ಅವರು ಬಂಧನ ಆಗಬೇಕೆನ್ನುವಂಥ ಆಗ್ರಹವನ್ನು ಮಾಡಿದರು. ಬಹುಶಃ ನಿನ್ನೆ ಮೊನ್ನೆ ಪೊಲೀಸ್ ಇಲಾಖೆ 2 ಜನರನ್ನು ಬಂಧನ ಮಾಡಿದ್ದಾರೆ. ಬಹುಶಃ ಇವತ್ತು ನಾನು ಪೊಲೀಸ್ ಇಲಾಖೆ ಆಗ್ರಹ ಮಾಡ್ತೇನೆ, ಅಲ್ಲಿ ಯಾವ ಜಾಗದಲ್ಲಿ ಈ ಗೋಹತ್ಯೆಯನ್ನು ಮಾಡಿದ್ದಾರೆ ಆ ಜಾಗವನ್ನು ಸೀಸ್ ಮಾಡಬೇಕು. ಏನು ಗೋಹತ್ಯೆ ನಿಷೇಧ ಕಾಯ್ದೆಯಲ್ಲಿರೋ ರೀತಿಯಲ್ಲಿ ಮತ್ತು ಅಲ್ಲಿ ಅದಕ್ಕೆ ಉಪಯೋಗಿಸಿರ್ತಕ್ಕಂಥ ವಾಹನಗಳನ್ನು ಸಹ ಸೀಸ್ ಮಾಡಬೇಕೆನ್ನುವಂಥ ಆಗ್ರಹವನ್ನು ಸಹ ಮಾಡ್ತೇವೆ. ಇವತ್ತಿನ ಪ್ರತಿಭಟನೆ ಒಟ್ಟು ಈ ರೀತಿ ಹಿಂದೂ ಸಮಾಜದ ಮೇಲೆ ಆಗ್ತಕ್ಕಂಥ ಸಮಾಜದ ಮೇಲೆ ಭಾವನೆಯ ಮೇಲೆ ಘಾಸಿಯನ್ನು ಮಾಡ್ತಕ್ಕಂಥ ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಜಾಗೃತಿಗೊಳಿಸ್ತಕ್ಕಂಥ ಕೆಲಸ ಕಾರ್ಯಕ್ರಮಕ್ಕೋಸ್ಕರ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ಬೇಕು. ಈ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಈ ರೀತಿ ಹತ್ಯೆಗಳು ನಿಲ್ಲುತ್ತೆ ಅಂತ ಅನಿಸುತ್ತಾ? ನೋಡಿ, ಯಾವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬರ್ತದೆ ಆ ಸಂದರ್ಭಗಳಲ್ಲಿ ಈ ರೀತಿಯ ಜಿಹಾದಿ ಮಾನಸಿಕತೆಯ ಕೃತ್ಯಗಳು ಪದೇ ಪದೇ ಮರುಕಳಿಸ್ತಕ್ಕಂಥದ್ದು ಮತ್ತು ಅದಕ್ಕೆ ಆಗ್ತಕ್ಕಂಥದ್ದು ನಾವು ಪ್ರತಿ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಇದು ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇರ್ತಕ್ಕಂಥ ಸಂದರ್ಭ ಮತ್ತೆ ಇದು ಈ ರೀತಿಯ ಕೃತ್ಯಗಳು ಮರುಕಳಿಸಿ ಪೊಲೀಸ್ ಇಲಾಖೆ ಏನು ಮಾಡಬೇಕು? ನಾನು ಅವಾಗ ಹೇಳಿದ ರೀತಿಯಲ್ಲಿ ಏನು ಇದಕ್ಕೆ ಗೋಹತ್ಯೆ ನಿಷೇಧ ಕಾಯ್ದೆಯಲ್ಲಿ ಏನು ಕಾನೂನುಗಳಿದೆ ಆ ಕಾನೂನುಗಳನ್ನು ಇವತ್ತಿನ ಪ್ರಕರಣಕ್ಕೂ ಅನ್ವಯಿಸುವ ರೀತಿಯಲ್ಲಿ ಇದಕ್ಕೆ ಕಾನೂನಿನ ಚೌಕಟ್ಟಿನೊಳಗೆ ಅವರಿಗೆ ಮೊಕದ್ದಮೆಯನ್ನು ದಾಖಲಿಸಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತಾರೆ. ಈ ಕಕ್ಕಿಂಜೆಯ ಹಾದಿ ಬೀದಿಗಳಲ್ಲಿ ಓಡಾಡುತ್ತಿರುವ ಆ ಜಿಹಾದಿಗಳ ಕಿವಿಯ ತಮಟೆಗೆ ಅಪ್ಪಳಿಸಬೇಕು ನಮ್ಮ ಘೋಷಣೆ. ಈ ಕಕ್ಕಿಂಜೆಯ ಹಾದಿ ಬೀದಿಗಳಲ್ಲಿ ಗೋಹತ್ಯೆ ಮಾಡುವವರ ಕಿವಿಗೂ ಕೇಳಿಸಬೇಕು ನಮ್ಮ ಘೋಷಣೆ. ಹಿಂದುತ್ವ ಎಂಬ ಮುಷ್ಟಿಯನ್ನು ಬಿಗಿ ಮಾಡಿ 2 ಕೈಯನ್ನು ಮೇಲಕ್ಕೆತ್ತಿ ತಾಯಿ ಭಾರತಿಗೆ ಜೈಕಾರವನ್ನು ಹಾಕೋಣ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜಗಜ್ಜನನಿಯಾದ
ತಾಯಿ ಭಾರತ ಮಾತೆಗೆ ವಂದಿಸುತ್ತಾ ಸ್ಥಳ ಸಾನ್ನಿಧ್ಯ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಈ ವೇದಿಕೆಯ ಮೇಲಿರುವ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪ್ರಮುಖರೇ, ವೇದಿಕೆಯ ಮುಂಭಾಗದಲ್ಲಿರುವ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಗೋಮಾತೆಯ ರಕ್ಷಣೆಗಾಗಿ ಯಾವ ತ್ಯಾಗಕ್ಕೂ ಸಿದ್ಧರಿದ್ದೇವೆ ಎಂಬ ಸಂಕಲ್ಪ ಮಾಡಿಕೊಂಡು ಬಂದಿರುವ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರೆ, ಇವತ್ತು ಈ ಪ್ರತಿಭಟನೆಗೆ ಅವಕಾಶ ಇಲ್ಲ, ಪೊಲೀಸ್ ಅನುಮತಿ ಇಲ್ಲ ಎಂಬ ಮಾತು ನಮ್ಮ ಕಾರ್ಯಕರ್ತರ ನಡುವೆ ಇವತ್ತು ಕೇಳಿ ಬರ್ತಾ ಇದೆ. ಇವತ್ತು ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಅನುಮತಿ ಕೊಡಲಿಲ್ಲ ಅಂತೆ. ಇವತ್ತು ಪೊಲೀಸರಲ್ಲಿ ಇವತ್ತು ಹೇಳಬೇಕು, ಗೋ ಮಾತೆಯ ರಕ್ಷಣೆಗಾಗಿ, ಗೋವಿನ ರಕ್ಷಣೆಗಾಗಿ ಪ್ರತಿಭಟನೆ ಮಾಡಲಿಕ್ಕೆ ಯಾವುದೇ ದೊಣ್ಣೆ ನಾಯಕನ ಅನುಮತಿಯ ಅವಶ್ಯಕತೆ ಇಲ್ಲ. ನಮ್ಮ ಗೋವಿನ ರಕ್ಷಣೆ, ನಮ್ಮ ಮಾನಬಿಂದುಗಳ ರಕ್ಷಣೆಗಾಗಿ ನಾವು ಯಾವುದೇ ರೀತಿಯ ಪ್ರತಿಭಟನೆಗೆ ನಾವು ಸಿದ್ಧರಿದ್ದೇವೆ ಎಂಬ ಎಚ್ಚರಿಕೆಯನ್ನು ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೇವೆ. ಕಳೆದ 15 ದಿನಗಳ ಹಿಂದೆ ಚಾರ್ಮಾಡಿಯ ಆ ಮೃತ್ಯುಂಜಯ ನದಿ ಅದು ಸೇರುವುದು ನೇತ್ರಾವತಿ ನದಿಗೆ. ಆ ನೇತ್ರಾವತಿ ನದಿಯ ನೀರು ಕೋಟ್ಯಾಂತರ ಭಕ್ತರು ಬರುವ ಆ ಧರ್ಮಸ್ಥಳದ ಮಂಜುನಾಥನ ಅಭಿಷೇಕಕ್ಕೆ ಉಪಯೋಗ ಪಡುತ್ತದೆ. ಅಂತಹ ಆ ನೀರನ್ನು, ಅಂತಹ ನದಿಯನ್ನು ಇವತ್ತು ಕಲುಷಿತ ಮಾಡಬೇಕು, ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಬೇಕು ಎಂಬ ಕಾರಣಕ್ಕಾಗಿ ಅಲ್ಲಿ ನಾವು ಹಿಂದೂಗಳು ಪೂಜೆ ಮಾಡುವ ಗೋವಿನ ರುಂಡ ಮತ್ತು ಅದರ ತ್ಯಾಜ್ಯವನ್ನು ತಂದು ಹಾಕಿದಂತಹ ಒಂದು ಘಟನೆ ನಡೆದಿತ್ತು. ಕೂಡಲೇ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನು ನೀಡ್ತಾರೆ, ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ನೀವು ಆರೋಪಿಗಳನ್ನು ಬಂಧಿಸದಿದ್ದರೆ ಪ್ರತಿಭಟನೆ ಮಾಡ್ತೇವೆ ಎಂಬ ಸವಾಲನ್ನು ಕೂಡ ಆಗ್ರಹವನ್ನು ಮಾಡ್ತಾರೆ. ಆದರೆ ಪೊಲೀಸ್ ಇಲಾಖೆ ಇಲ್ಲಿಯ ಪ್ರಮುಖರಿಗೆ ಮನವಿಯನ್ನು ಮಾಡ್ತದೆ, 1 ವಾರದ ಮಟ್ಟಿಗೆ ನಿಮ್ಮ ಪ್ರತಿಭಟನೆಯನ್ನು ಹಿಂದೆ ಪಡೆಯಿರಿ, ನಾವು ಆರೋಪಿಗಳನ್ನು ಬಂಧನ ಮಾಡ್ತೇವೆ ಅಂತ. ಆರೋಪಿಗಳನ್ನು ಬಂಧನವನ್ನು ಮಾಡಿದರು, 2 ಆರೋಪಿಗಳನ್ನು ಬಂಧನ ಮಾಡಿದರು. ಅದು ಬಂಧನ ಮಾಡಿದ್ರ ಅಲ್ಲ, ಕಕ್ಕಿಂಜೆಯ ಪರಿಸರದಲ್ಲಿರುವ ಗೋ ಹತ್ಯೆ ಮಾಡುವವರು ತಂದು ಶರಣಗತಿ ಮಾಡಿದ್ರ ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ಧರ್ಮಸ್ಥಳದ ಈ ಸ್ಥಳೀಯ ಪೊಲೀಸ್ ಠಾಣೆಯ ಇವತ್ತು ಪೊಲೀಸ್ ಅಧಿಕಾರಿಗಳ ಜೊತೆ ನಾವು ಇವತ್ತು ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಈ ಪ್ರಕರಣದಲ್ಲಿ ಬಂಧಿಸಿದ ಆರೋಪಿಗಳ ಸ್ಥಳ ಮಹಜರು ಮಾಡಿದ್ದೀರಾ? ಆ ಆರೋಪಿಗಳು ಆ ಗೋವನ್ನು ಎಲ್ಲಿ ಕಡಿದು ಅಲ್ಲಿ ತಂದು ಆ ನದಿಗೆ ತಂದು ಅದರ ತ್ಯಾಜ್ಯವನ್ನು ತಂದು ಹಾಕಿದ್ದಾರೆ ಎಂಬುದನ್ನು ನೀವು ತನಿಖೆ ಮಾಡಿದ್ದೀರಾ? ಯಾವ ವಾಹನದಲ್ಲಿ ಆ ಗೋವಿನ ತ್ಯಾಜ್ಯವನ್ನು ತಂದಿದ್ದೀರಾ ಎಂಬುದನ್ನು ಇವತ್ತು ಪೊಲೀಸ್ ಇಲಾಖೆ ತನಿಖೆ ಮಾಡಿದೆ ಎಂಬ ಪ್ರಶ್ನೆಯನ್ನು ಇವತ್ತು ನಾವು ಕೇಳಬೇಕಾಗಿದೆ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.